ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಕೂಡ ತುಂಬಾನೇ ಚೆನ್ನಾಗಿದೆ. ಪ್ರೋಮೋದಲ್ಲಿ ಏನೇನಿದೆ ಎಲ್ಲಾನು ರಿವ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೆ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವ ವಿಡಿಯೋ ಮಾಡಿದ್ರು ಆ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಸ್, ಇವಾಗ ಪ್ರೋಮೋನ ರಿವ್ಯೂ ಮಾಡಿಬಿಡೋಣ. ನಿಮಗೆ ಗೊತ್ತಿರುವಂಗೆ ಎರಡು ತಂಡಗಳಾಗಿ ಡಿವೈಡ್ ಆಗಿದೆ. ಒಂದು ಕರುನಾಡ ಕಿಲಾಡಿಗಳು, ಇನ್ನೊಂದು ಕರುನಾಡ ಕದರ್ ಅಂತ ಹೇಳಿ. ಸೊ ಎರಡು ತಂಡಗಳು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ಒಂದಷ್ಟು ಆಟಗಳು ತುಂಬ ಚೆನ್ನಾಗೋಯ್ತು. ಇನ್ನೊಂದಷ್ಟು ಆಟಗಳು ಏನು ಉಸ್ತುವಾರಿಗಳ ತಪ್ಪಿಂದ ಮೋಸನೂ ಆಯಿತು. ಇನ್ನೊಂದು ಅಂತೂ ನಿಮಗೆ ಗೊತ್ತಿರುವಂಗೆ ಲಾಸ್ಟ್ ಪ್ರೋಮೋದಲ್ಲಿ ಬಿಟ್ಟಿರೋ ಟಾಸ್ಕಲ್ಲಿ ಆ ಟಾಸ್ಕ್ನೇ ರದ್ದು ಮಾಡಿದ್ದಾರೆ. ಅಲ್ಲಿರುವಂಥ ಉಸ್ತುವಾರಿಗಳ ತಪ್ಪಿಂದನೋ ಅಥವಾ ಅಲ್ಲಿರುವಂಥ ಸ್ಪರ್ಧಿಗಳ ತಪ್ಪಿಂದನೋ ಟೋಟಲಿ ಎಲ್ಲಾರ್ದು ತಪ್ಪಾಗಿರೋದ್ರಿಂದ ಬಿಗ್ ಬಾಸ್ ಅವ್ರು ತಾನೇ ಇನ್ನೇನು ಮಾಡ್ತಾರೆ, ಆ ಒಂದು ಟಾಸ್ಕ್ನೇ ರದ್ದು ಮಾಡಿದ್ದಾರೆ. ಈಗ ರದ್ದಾದ್ಮೇಲೆ ಇನ್ನೊಂದು ಟಾಸ್ಕ್ನ ಬಿಗ್ ಬಾಸ್ ಅವರು ಎರಡು ತಂಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಈ ಟಾಸ್ಕ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ನೋಡಕ್ ಹೋದ್ರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ ಈ ಟಾಸ್ಕ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಒಳ್ಳೆ ಆಪರ್ಚುನಿಟಿ ಅಂತಾನು ಹೇಳ್ಬೋದು, ಕ್ರಿಯೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂತ. ಮೊದಲನೇದಾಗಿ ಎಲ್ಲಾ ಸ್ಪರ್ಧಿಗಳಿಗೂ ಒಂದು ಚೌಕಾಕಾರವಾದ ಅಂದ್ರೆ ಸ್ಕ್ವೇರ್ ಟೈಪ್ ಇರುವಂತ ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ. ಬಾಕ್ಸ್ ಮೇಲೆ ಎಲ್ಲಾ ಸ್ಪರ್ಧಿಗಳು ನಿಂತ್ಕೋಬೇಕಾಗಿರುತ್ತೆ. ಇಲ್ಲಿ ಮೊದಲನೇ ಸ್ಪರ್ಧಿ ಯಾರಿರ್ತಾರೆ ಅವ್ರು ಬಂದ್ಬಿಟ್ಟು ಒಂದು ಕೈಯಲ್ಲಿ ರಾಡ್ ಇರುತ್ತೆ. ಆ ರಾಡ್ ಮೇಲೆ ಒಂದು ಬಾಲ್ ಏನಿರುತ್ತೆ, ಬಾಲ್ ನ ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿರುವಂಗೆ ಈ ಒಂದು ಸೀಸನ್ ಅಲ್ಲಿ ಇಷ್ಟು ಟಾಸ್ಕ್ ಗಳೇನ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಬಾಲ್ ರಿಲೇಟೆಡ್ ಟಾಸ್ಕ್ಗಳನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆಂಡು ಚೆಂಡು ಹೋಗಲಿ ಮುಂದೆ ಸಾಗಲಿ ಸಮಥಿಂಗ್ ಏನೋ ಇತ್ತಲ್ಲ, ಆ ಟಾಸ್ಕ್ ಆಗಿರ್ಬೋದು. ಆ್ಯಂಡ್ ಬಾಲ್ಗೋಸ್ಕರ ಕಿತ್ತಾಡೋದಾಗಿರ್ಬೋದು. ಸೊ ಬಾಲ್ ರಿಲೇಟೆಡ್ ಟಾಸ್ಕ್ನೇ ಜಾಸ್ತಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ ರಾಡ್ ಮೇಲೆ ಆ ಬಾಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲನೇ ಸ್ಪರ್ಧಿ ಏನಿರ್ತಾರೆ ಅವರು ಮುಂದೆ ಎರಡು ಸ್ಟ್ಯಾಂಡ್ಗಳನ್ನ ಹಾಕಿರ್ತಾರೆ. ಎರಡು ಸ್ಟ್ಯಾಂಡ್ಗಳನ್ನ ಈ ಥರ ನಿಂತಿರ್ತಾರೆ, ಒಂದಲ್ಲ ಎರಡು. ಸೊ ಎರಡನ್ನು ಟಚ್ ಆಗದೇ ಇರೋ ರೀತಿಲಿ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಕೈಯಲ್ಲಿ ರಾಡ್ ಇರುತ್ತೆ, ಅದ್ರ ಮೇಲೆ ಬಾಲ್ ಇರುತ್ತೆ, ಬ್ಯಾಲೆನ್ಸ್ ಮಾಡಿಕೊಂಡು ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ದಾಟ್ಕೊಂಡು ಹೋದ್ಮೇಲೆ ನೆಕ್ಸ್ಟು ಎರಡನೇ ಸ್ಪರ್ಧಿ ಇರ್ತಾರೆ. ಈ ಕಡೆನೂ ಅಷ್ಟೇನೆ, ಈ ಕಡೆನೂ ಅಷ್ಟೇನೆ ಎರಡನೇ ಆಟಗಾರರು ಇರ್ತಾರೆ. ಆವಾಗ ಇವ್ರು ಏನು ಮಾಡಬೇಕು, ಮೊದಲನೇ ಸ್ಪರ್ಧಿಯವರು ಆ ರಾಡ್, ಅವ್ರ ಕೈಲಿ ಏನು ರಾಡ್ ಇರುತ್ತೆ ಅದ್ರ ಮೇಲೆ ಬಾಲ್ ಇರುತ್ತೆ, ಆ ಬಾಲ್ನ ಸೆಕೆಂಡ್ನೇ ಸ್ಪರ್ಧಿ ಕೂಡ ರಾಡ್ ಇಟ್ಕೊಂಡು ನಿಂತಿರ್ತಾರೆ, ಅವ್ರಿಗೆ ಅದನ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅವ್ರು ಗೆಲ್ತಾರೆ ಅಂತಾನೆ ಹೇಳ್ಬೋದು. ಬ್ಯಾಲೆನ್ಸಿಂಗ್ ಕಷ್ಟ ಆಗ್ಬಿಟ್ರಂತೂ ಇಡೀ ಆಟನೇ ಕಷ್ಟ ಆಗುತ್ತೆ. ಸೊ ಇಲ್ಲಿ ಮೊದಲನೇವ್ರು ಎರಡನೇವ್ರಿಗೆ ಪಾಸ್ ಮಾಡಬೇಕು. ಎರಡನೇವರು ಕೂಡ ಆ ಒಂದು ಚೌಕಾಕಾರದ ಏನಿರುತ್ತೆ ಆ ಬಾಕ್ಸು ಅದ್ರ ಮೇಲೆ ನಿಂತಿರ್ತಾರೆ. ಸೊ ಅವರು ಏನು ಶಿಫ್ಟ್ ಮಾಡಿಕೊಂಡು ಆ ಬಾಲ್ನ ನೆಕ್ಸ್ಟು ಅವ್ರಿಗೆ ಇನ್ನೊಂದು ನೆಕ್ಸ್ಟ್ ಅಂತ ಏನಂದರೆ ಒಂದು ಸ್ವಲ್ಪ ಈ ಥರ ಸ್ಲೈಡ್ ಆಗಿ ಇಳಿಜಾರ್ ಥರ ಒಂದು ಚಿಕ್ಕದಾಗಿ ಮಾಡಿರ್ತಾರೆ. ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ಅದ್ರ ಮೇಲೆ. ಯಾಕೆಂದರೆ ಕೈಯಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಏನೋ ಅನ್ಸಲ್ಲ, ಆದರೆ ಕೈಯಲ್ಲಿ ರಾಡ್ ಇಟ್ಕೊಂಡು ಅದ್ರ ಮೇಲೆ ಬಾಲ್ ಇಟ್ಕೊಂಡು ಅದ್ರ ಮೇಲೆ ಹೋಗ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಆ ಸ್ಲೈಡ್ ಏನಿದೆ, ಜಾರು ಗುಪ್ಪೆ ತರ ಸ್ವಲ್ಪ ಏನ್ ಮಾಡಿದ್ದಾರೆ, ಅದನ್ನ ದಾಟ್ಕೊಂಡು ಎರಡನೇ ಸ್ಪರ್ಧಿ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಮೂರನೇ ಸ್ಪರ್ಧಿ ಕೂಡ ಸೇಮ್ ಪೊಸಿಷನ್ ಅಲ್ಲಿ ಆ ಬಾಕ್ಸ್ ಏನಿರುತ್ತೆ ಅದ್ರ ಮೇಲೆ ರಾಡ್ ಇಟ್ಕೊಂಡು ನಿಂತಿರ್ತಾರೆ. ಎರಡನೇ ಸ್ಪರ್ಧಿ ಅದೇನೋ ಇಳಿಜಾರು ತರ ಐತಲ್ಲ ಅದನ್ನ ದಾಟ್ಕೊಂಡು ಹೋಗ್ತಾರೆ. ಅವರು ಮೂರನೇ ಸ್ಪರ್ಧಿಗೆ ಆ ಬಾಲ್ ನ ಶಿಫ್ಟ್ ಮಾಡ್ಬೇಕಾಗಿರುತ್ತೆ. ಸೇಮ್ ಇಲ್ಲಿ ಬಾಲ್ ನ ನೆಕ್ಸ್ಟ್ ಸ್ಪರ್ಧಿ ಆಟಗಾರ ಯಾರಿರ್ತಾನೆ ಅವ್ರಿಗೆ ಶಿಫ್ಟ್ ಮಾಡ್ಕೊ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಕಷ್ಟ ಆಗೋದೇನಂದ್ರೆ ಆ ಶಿಫ್ಟ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಹಿಂಗೆ ಬಾಲ್ ಮಿಸ್ ಆದ್ರೂ ಮೇ ಬಿ ಫಸ್ಟಿಂದ ಆಟ ಶುರು ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಸಖತ್ ಕಷ್ಟನೇ ಅಂತ ಹೇಳ್ಬೋದು. ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಇದಾದ್ಮೇಲೆ ಮೂರನೇ ಸ್ಪರ್ಧಿಗೆ ನೆಕ್ಸ್ಟು ಟಾಸ್ಕ್ ಏನಂದರೆ ಇಲ್ಲಿ ಒಂದು ಸ್ಟ್ಯಾಂಡ್ನ ಹಾಕಿದ್ದಾರೆ. ಸೊ ಇಲ್ಲಿ ಫಸ್ಟ್ನೇ ಸ್ಪರ್ಧಿ ಏನು ಮಾಡೋರು, ದಾಟ್ಕೊಂಡು ಬಂದರು. ಆದರೆ ಇಲ್ಲಿ ಮೂರನೇ ಸ್ಪರ್ಧಿ ಏನು ಮಾಡಬೇಕು ಅಂದರೆ ಅದನ್ನು ಮೇ ಬಿ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ಬೇಕಾಗಿರುತ್ತೆ ಅಥವಾ ದಾಟ್ಕೊಂಡು ಹೋಗಿರ್ಬೋದೇನೋ. ಇಲ್ಲಿ ಕ್ಲಿಯರಾಗಿ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಮೇ ಬಿ ದಾಟ್ಕೊಂಡು ಹೋಗೋದಾಗಿದ್ರೆ ಹಿಂಗೆ ಹಾರಿಜಾಂಟಲ್ ಆಗಿ ಹಾಕ್ತಿದ್ರು, ಹಿಂಗೆ ದಾಟ್ಕೊಂಡು ಹೋಗ್ಬೋದಿತ್ತು. ಬಟ್ ಹಿಂಗೆ ವರ್ಟಿಕಲ್ ಅಲ್ಲಿ ಹಾಕಿರೋದ್ರಿಂದ ಮೇ ಬಿ ಅದ್ರ ಮೇಲೆ ನಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮೂರನೇ ಸ್ಪರ್ಧಿ ಆ ಥರ ಹೋಗ್ಬೇಕಾಗಿರುತ್ತೆ. ನಾಲ್ಕನೇ ಸ್ಪರ್ಧಿ ಕೂಡ ಸೇಮ್ ಆ ಪೊಸಿಷನ್ ಅಲ್ಲೇ ಆ ಚೌಕಾಕಾರದ ಬಾಕ್ಸ್ ಏನು ಇದಿರುತ್ತೆ ಅದ್ರ ಮೇಲೆ ರಾಡ್ ಇಟ್ಕೊಂಡು ನಿಂತಿರ್ತಾರೆ. ಇವರು ಮೂರನೇ ಸ್ಪರ್ಧೆ ಏನಿರ್ತಾರೆ ಬಾಲ್ನ ಶಿಫ್ಟ್ ಮಾಡಬೇಕಾಗಿರುತ್ತೆ. ಆ ಬಾಲ್ನ ಶಿಫ್ಟ್ ಮಾಡಾದ್ಮೇಲೆ ಕೊನೆ ಹಂತ ಏನಂದ್ರೆ ಇಲ್ಲಿ ಒಂದು ಪಂಜರ ತರ ಲೈಕ್ ಬಾಕ್ಸ್ ಏನೋ ಹಾಕಿದ್ದಾರೆ. ಸೊ ಅದ್ರ ಒಳಗಡೆ ಹೋಗಿ ಇವ್ರ ಬಾಲ್ನ ಇಡಬೇಕಾಗುತ್ತೆ, ಬಿಡಿಸ್ಬೇಕಾಗುತ್ತೆ.
ಸೊ ಇಲ್ಲಿಗೆ ಈ ಆಟ ಮುಗಿಯುತ್ತೆ. ಫೈನಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಈ ಒಂದು ಟಾಸ್ಕ್ ನ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಟೀಮ್ ಅವರು ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಇಲ್ಲಿ ಯಾರ್ಯಾರು ಆಟ ಆಡ್ತಿದ್ದಾರೆ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲಾರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂಡ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಟಾಸ್ಕ್ ಮೂಲಕ ಅಂತ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಅಂದ್ರೆ ಫಸ್ಟ್ ಉಸ್ತುವಾರಿ ಬಂದ್ಬಿಟ್ಟು ಸದ್ಯ ಚೈತ್ರಕ್ಕಂತೂ ಉಸ್ತುವಾರಿ ಆಗಿಲ್ಲ. ಇಲ್ಲಿ ನಮ್ಮ ಕರುನಾಡ ಕಿಲಾಡಿಗಳು ತಂಡದಿಂದ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ, ಕರುನಾಡ ಕದರ್ ತಂಡದಿಂದ ರಜತ್ ಅವ್ರು ಬಂದಿದ್ದಾರೆ. ಸೊ ಇಲ್ಲಿ ಉಸ್ತುವಾರಿಗಳವ್ರು ಇಬ್ರು ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಮೊದಲನೇ ಸ್ಟೆಪ್ ಅಲ್ಲಿ ಮಂಜಣ್ಣ ವರ್ಸಸ್ ಹನುಮಂತು ನಿಂತಿದ್ದಾರೆ. ಎರಡನೇ ಸ್ಟೆಪ್ ಅಲ್ಲಿ ಚೈತ್ರ ವರ್ಸಸ್ ಮೋಕ್ಷಿತ್ ಅವ್ರು ನಿಂತಿದ್ದಾರೆ. ಮೂರನೇ ಸ್ಟೆಪ್ ಅಲ್ಲಿ ಗೌತಮಿ ವರ್ಸಸ್ ಧನರಾಜ್ ಅವ್ರು ನಿಂತಿದ್ದಾರೆ. ನಾಲ್ಕನೇ ಸ್ಟೆಪ್ ಅಲ್ಲಿ ಭವ್ಯ ವರ್ಸಸ್ ಯಾರೋ ಐಶ್ವರ್ಯ ಅವ್ರು ನಿಂತಿದ್ದಾರೆ. ಸೊ ನನಗೆ ಖುಷಿಯಾಗಿದೆ ಏನಂದ್ರೆ ಎಲ್ಲರಿಗೂ ಆಡುವಂತ ಆಪರ್ಚುನಿಟಿ ಸಿಕ್ತು. ಯಾಕೆಂದ್ರೆ ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದೇನಂದ್ರೆ ನಮಗೆ ಟಾಸ್ಕ್ ಆಡೋಕ್ಕೆ ಅವಕಾಶ ಕೊಡ್ಲಿಲ್ಲ, ಟಾಸ್ಕ್ ಅಲ್ಲಿ ಎಲ್ಲೂ ಚಾನ್ಸ್ ಸಿಗ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲರಿಗೂ ಸಿಕ್ಕಿದೆ. ಅವ್ರು ಯಾವ ತರ ಪ್ರೂವ್ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ ಬಿಗ್ ಬಾಸ್ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ಟಾಸ್ಕ್ ನ ಗೆಲ್ಲುವಂತ ತಂಡ ನಾಮಿನೇಷನ್ ಇಂದ ಪಾರು ಮಾಡುವ ಅಧಿಕಾರವನ್ನ ಪಡೆಯುತ್ತೆ ಅಂತ. ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ. ಲಾಸ್ಟ್ ಪ್ರೋಮೋ ಏನ್ ಬಿಟ್ಟಿದ್ರು ಆ ಟಾಸ್ಕ್ ಅಲ್ಲಿ ಆ ಇಡೀ ಟಾಸ್ಕ್ ರದ್ದಾಗುತ್ತೆ. ರದ್ದಾದ್ಮೇಲೆ ಇದರ ಪರಿಣಾಮವಾಗಿ ಅಂತ ಕ್ವಶನ್ ಮಾರ್ಕ್ ಹಾಕಿರ್ತಾರೆ ಬಿಗ್ ಬಾಸ್ ಅವರು. ಆಗ ಮಂಜಣ್ಣ ಒಂದ್ ಹೇಳ್ತಾರೆ ಮೇ ಬಿ ಎಲ್ಲಾರು ನಾಮಿನೇಷನ್ ಆಗ್ಬೋದು ಅಂತ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆ ಒಂದು ಏನು ರದ್ದಾಯ್ತು ಅದಕ್ಕೆ ಪನಿಷ್ಮೆಂಟ್ ಆಗಿ ಬಿಗ್ ಬಾಸ್ ಅವರು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕೊಡುವ ಟಾಸ್ಕ್ ಗಳೇನಂದ್ರೆ ಯಾರು ಆ ಟಾಸ್ಕ್ ನ ಗೆಲ್ತಾರೆ ಸೊ ಅವರು ನಾಮಿನೇಷನ್ ಇಂದ ಸೇವ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಗೊತ್ತಿರುವಂಗೆ ಈ ಟಾಸ್ಕ್ ಗಳು ನಾಮಿನೇಷನ್ ಮತ್ತೆ ಕ್ಯಾಪ್ಟನ್ಸಿಗೋಸ್ಕರ ಆಡ್ತಿದ್ದಂಥದ್ದು. ಇಲ್ಲಿ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿನ ರದ್ದು ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಯಾರು ಒಬ್ರು ಕ್ಯಾಪ್ಟನ್ ಮಾಡ್ಲೇಬೇಕು. ಅದ್ರಲ್ಲೂ ಕ್ಯಾಪ್ಟನ್ ಆಗಿದ್ದಂತಹ ಸುರೇಶ್ ಅಣ್ಣ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಅಂದ್ರೆ ಅವರೇ ಹೋಗಿದ್ದಾರೆ. ಅದಾದ್ಮೇಲೆ ಈಗ ಕ್ಯಾಪ್ಟನ್ಸಿಗೆ ಯಾರು ಮಾಡ್ಲೇಬೇಕು, ಅದರಿಂದ ತೆಗ್ದಕ್ಕಾಗಲ್ಲ. ಇನ್ನ ಬಿಗ್ ಬಾಸ್ ಅವ್ರಿಗೆ ಆಪ್ಷನ್ ಇದ್ದದ್ದೇ ಏನು ನಾಮಿನೇಷನ್, ಅದಕ್ಕಾಗಿ ನಾಮಿನೇಟ್ ಮಾಡಿದ್ದಾರೆ. ಒಂದ್ ಕಡೆ ಅನ್ಸುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಆಡಿ ಗೆದ್ದಿ ಎಲ್ಲಾನು ಅದೇನೋ ಹೇಳ್ತಾರಲ್ಲ ಹೊಳೆಲಿ ಹುಣ್ಸೆಂಟ್ ಹೇಳ್ದಂಗ ಆಯ್ತು ಅಂತ. ಸೊ ಆ ತರ ಆಯ್ತು ಅಂತಾನೆ ಹೇಳ್ಬೋದು, ಯಾರೋ ಒಂದಷ್ಟು ಜನ ಮಾಡಿದ ತಪ್ಪಿಗೆ. ಸೊ ಫೈನಲಿ ಇಲ್ಲಿ ಏನಂದ್ರೆ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಟಾಸ್ಕ್ ಯಾರಿಗೆ ಹೇಳ್ತಾರೆ ಅವರು ಸೇವ್ ಮಾಡ್ಕೊಳ್ಳೋ ಚಾನ್ಸಸ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ. ಇನ್ನ ಈ ಆಟದಲ್ಲಿ ಪ್ರಾಬ್ಲಮ್ ಆಯ್ತಾ ಇರೋದೇನಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾರು ನಿಂತಿರ್ತಾರೆ ಚೈತ್ರ ಅವ್ರಿಗೆ ಬ್ಯಾಲೆನ್ಸ್ ಸಿಗ್ತಿಲ್ಲ. ಅದನ್ನ ಯಾರು ಗೌತಮಿ ಅವ್ರಿಗೆ ಕೊಡಕ್ ಆಗ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಇಲ್ಲಿ ಬ್ಯಾಲೆನ್ಸ್ ಬಾಲ್ ಬಿದೋಗ್ತಿದೆ ಅಂಡ್ ಬ್ಯಾಲೆನ್ಸ್ ಸಿಗ್ತಿಲ್ಲ ಅಂತಾನೆ ಹೇಳ್ಬೋದು. ಏನಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಬೇರೆಯವ್ರಿಗೆ ಉಸ್ತುವಾರಿ ಮಾಡುವಾಗ ಕಿರ್ಚಾಡುವಷ್ಟು ಈಸಿ ಅಲ್ಲ ಆಟ ಆಡೋದು. ಸೊ ಕರ್ಮ ರಿಟರ್ನ್ಸ್ ಅಂತೀರಾ ಏನಂತೀರಾ ಗೊತ್ತಿಲ್ಲ, ಬಟ್ ಬೇರೆಯವ್ರು ಆಟ ಆಡುವಾಗ ಟ್ರಿಗರ್ ಮಾಡೋದು, ಆಮೇಲೆ ಮೋಸ ಮಾಡೋದು, ಉಸ್ತುವಾರಿಲಿ ಕಿರ್ಚಾಡೋದು ಅದೆಲ್ಲ ಮಾಡುವಾಗ ಈಸಿಯಾಗಿರುತ್ತೆ ಗೈಸ್. ಆದ್ರೆ ಅವರೇ ಅಕಾಡಕ್ಕೆ ಇಳ್ದಿ ಆಟ ಆಡುವಾಗ ಆ ಸ್ಟ್ರೆಸ್ ಏನು ಆ ಆಟದ್ದು ಇದೇನು ಅನ್ನೋದು ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಚೈತ್ರಕ್ಕಂಗೆ. ಇಲ್ಲಿ ಚೈತ್ರಕ್ಕಂಗಂತೂ ಅದು ಬ್ಯಾಲೆನ್ಸ್ ಸಿಗ್ತಿಲ್ಲ. ಇಲ್ಲಿ ಮಂಜಣ್ಣ ಮತ್ತೆ ಭವ್ಯ ಕೂಡ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಬಿಟ್ಟವ್ರೆ. ಯಾಕಂದ್ರೆ ಅವ್ರಿಗೂ ಅಷ್ಟು ಸ್ಟ್ರೆಸ್ ಆಗ್ತಿರುತ್ತೆ. ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು. 50 ಚಾನ್ಸ್ ಆಯ್ತು ಒಂದು ಬಾಲ್ ತಳ್ಳಿಲ್ಲ ಅಂತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಫ್ರಸ್ಟ್ರೇಟ್ ಆಗಿರ್ಬಾರ್ದು ಆ ಟೈಮಲ್ಲಿ. ಯಾಕೆಂದ್ರೆ ಇದು ಸೇವ್ ಆಗುವಂತ ಟೈಮು, ನಾಮಿನೇಷನ್ ಇಂದ ಸೇವ್ ಆಗುವಂತ ಟೈಮು. ಸೊ ಇಲ್ಲಿ ಚೈತ್ರ ಅವರು ಆಗ್ತಿಲ್ಲ ಅಂತ ಅಳ್ತವ್ರೆ. ಇದನ್ನೇ ಹೇಳೋದು ಬೇರೆಯವ್ರಿಗೆ ಮಾಡಿದಾಗ ಹೆಂಗಿರುತ್ತೆ, ನೀವು ಆಟ ಆಡುವಾಗ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಭವ್ಯ ಅವರು ರೇಗಾಡ್ತಿದ್ದಾರೆ ಅಂಡ್ ಗೌತಮಿ ಅವರು ರೇಗಾಡ್ತಿದ್ದಾರೆ, ಆಗ್ತಿಲ್ಲ ಅಂದ್ರೆ ಏನು ಆಡಿ ಅಂತ. ಅಂದ್ರೆ ಅವ್ರಿಗೂ ಅಷ್ಟು ಸ್ಟ್ರೆಸ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನಮ್ಮ ಮಂಜಣ್ಣಂಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಅಲ್ಲೇ ಅವ್ರು ಹೇಳ್ತಿರೋದು ಏನು ಯಾರು ಸಾಯಕ್ ಆಡ್ತಿದಾರ ಉಳ್ಸಕ್ಕಲ್ವಾ ಆಡ್ತಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಅಷ್ಟು ಪ್ರೆಸರ್ ಇರುತ್ತೆ ಗೈಸ್. ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಆಗಿರೋದ್ರಿಂದ ಅವರು ಆ ತರ ಮಾತಾಡೋದ್ರಲ್ಲಿ ನಂಗೆ ಏನ್ ತಪ್ಪಿಲ್ಲ ಅಂತ ಅನ್ನಿಸ್ತು. ಸೊ ಇಲ್ಲಿ ಟಾಸ್ಕ್ ಆಗಿರುತ್ತೆ. ಮೇ ಬಿ ಯಾರು ಗೆದ್ದವರೋ ಗೆದ್ದಿಲ್ವೋ ಇನ್ನು ನಾವು ಹೇಳಕ್ ಆಗಲ್ಲ. ಪ್ರೋಮೋದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಡ್ರಾ ಆಗಿರ್ಬೋದು, ಅಥವಾ ತುಂಬಾ ಟೈಮ್ ಆಗಿ ಯಾರು ಆ ಬ್ಯಾಲೆನ್ಸ್ ಮಾಡ್ದೇನೆ ಇರ್ಬೋದು. ಸೊ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಚೈತ್ರಕ್ಕಂತೂ ಅದನ್ನೇ ತಲೆ ಕೆಚ್ಕತ್ತವ್ರೆ. ಇನ್ನ ಪೌಡರ್ ರೂಮ್ ಏನಿದೆ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಗೌತಮಿ ಅವರು ಕೂಡ ಸಮಾಧಾನ ಮಾಡ್ತವ್ರೆ ಚೈತ್ರಕ್ಕಂಗೆ. ಸೊ ನೋಡೋಣ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ, ಈ ವಾರ ಯಾರು ನಾಮಿನೇಟ್ ಆಗ್ತಾರೆ, ಯಾರು ನಾಮಿನೇಟ್ ಆಗಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಗೇಮ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ಪರ್ಧಿಗಳೊತ್ತಿಗೆ ನ್ಯಾಯ ಒದಗಿಸ್ಬೇಕು. ಸುಮ್ಮನೆ ಕಿತ್ತಾಡೋದು ಅರ್ಚಾಡೋದು ಬಿಟ್ಬಿಟ್ಟು ಓಕೆ ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಆದ್ರೆ
ಆ ಆಟನ ಚೆನ್ನಾಗಿ ನಿಯತ್ತಿಂದ ಆಡಬೇಕು. ನೋಡೋಣ ಈ ಆಟದಲ್ಲಾರು ಅಟ್ಲೀಸ್ಟ್ ನಿಯತ್ತಿಂದ ಆಡ್ತಾರ. ಸೊ ಯಾರು ಚೆನ್ನಾಗಿ ಆಡ್ತಾರೆ ಅಂತ. ಸೊ ಇಷ್ಟೇ ಗೈಸ್, ಬಿಗ್ ಬಾಸ್ ಈ ಪ್ರೋಮೋ ರಿವ್ಯೂನ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.